ಮುಖ್ಯಮಂತ್ರಿಯ ಕುರ್ಚಿಗೆ ಪ್ರಾಮುಖ್ಯತೆ ಕೊಟ್ಟಿರ್ತಕ್ಕಂಥದ್ದನ್ನು ಹೊರತುಪಡಿಸಿದ್ರೆ ಅದಕ್ಕಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೇಳೋದಾದರೆ ಹಲವಾರು ರೀತಿಯ ಭ್ರಷ್ಟಾಚಾರಕ್ಕೆ ಪ್ರೇರೇಪಣೆ ಕೊಟ್ಟಿರ್ತಕ್ಕಂಥ ಘಟನೆಗಳನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ಅಹಿಂದ ವರ್ಗದ ನಾಯಕ ನಾನು ಅಹಿಂದ ವರ್ಗದ ಜನತೆಗೆ ದೊಡ್ಡ ಕೊಡುಗೆ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ಸಂಘಟನೆಯಲ್ಲಿ ನಾನು ನಾಯಕತ್ವ ವಹಿಸಿದ್ದೇನೆ ಅಂತ ಹೇಳಿ ಯಾವೊಂದು ವಾಲ್ಮೀಕಿ ನಿಗಮದ್ದೇ ನಾವು ಹೇಳೋದಾದರೆ ಅಲ್ಲಿ ಲೂಟಿ ಆಗಿರೋದನ್ನ ಮುಖ್ಯಮಂತ್ರಿಗಳೇ ಒಪ್ಪುತ್ತಾರೆ ಸದನದಲ್ಲಿ. ನೀವು ಹೇಳಿದಷ್ಟು ದುಡ್ಡು ಹೊಡೆದಿಲ್ಲ, ಆದರೆ ದುಡ್ಡು ಹೊಡೆದಿದ್ದೀವಿ ಅಂತಾರೆ. ಇದು ಮುಖ್ಯಮಂತ್ರಿಗಳು ಹೇಳೋದಲ್ಲ, ವಿರೋಧ ಪಕ್ಷಗಳು ಹೇಳ್ತಾ ಇಲ್ಲ. ನಾವು ಇವತ್ತು ಬಡವರಿಗೆ ಕೊಡ್ತಕ್ಕಂಥ ಗಂಗಾ ಕಲ್ಯಾಣ ಯೋಜನೆ ದೇವರಾಜರ್ಸು ನಿಗಮದಲ್ಲಿ ಅಲ್ಲೂ ಸಹ ಲೂಟಿ ಆಗಿದೆ. ಕೊಡದೆ 2-3 ಗಂಗಾ ಕಲ್ಯಾಣ ಯೋಜನೆ ಅದನ್ನೂ ಲೂಟಿ ಮಾಡ್ಕೊಂಡು ಹೊರಟಿದ್ದಾರೆ ಅಂದರೆ ಉಳಿಸಿರೋದೇನು ಇವರು? ಇನ್ನು ಪದೇ ಪದೇ ಮುಖ್ಯಮಂತ್ರಿಗಳು ಹೇಳೋರು ಕುಮಾರಸ್ವಾಮಿನ ನಾವು ಮುಖ್ಯಮಂತ್ರಿ ಮಾಡಿದ್ದು ಯಾವೊಂದು ಸಾಮಾಜಿಕ ನ್ಯಾಯ ಶೈಕ್ಷಣಿಕ ನ್ಯಾಯ ಕೊಡಬೇಕು ಅಂತ ಹೇಳಿ ಕಾಂತರಾಜು ಹೆಸರಿನಲ್ಲಿ ಒಂದು ಕಮಿಟಿ ಮಾಡಿದಿರಲ್ಲ, ಆ ಕಮಿಟಿ ವರದಿಯನ್ನ ಕುಮಾರಸ್ವಾಮಿ ತಡೆ ಹಿಡಿದುಬಿಟ್ಟ. ಇದನ್ನು ನನ್ನ ಮೇಲೆ ನಿರಂತರವಾಗಿ ಆಪಾದನೆ ಮಾಡಿದರು. ನಾನು ಈ ರಾಜ್ಯದ ಮುಖ್ಯಮಂತ್ರಿ ಕೇಳ್ತೇನೆ, ಈಗ ಕಾಂತರಾಜು ವರದಿ ಅದರ ಜೊತೆಗೆ ಇನ್ನೊಬ್ಬರು ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಂಥ ವರದಿಯನ್ನು ಸ್ವೀಕಾರ ಮಾಡಿ ಎಷ್ಟು ತಿಂಗಳು ಎಷ್ಟು ವರ್ಷ ಆಗಿದೆ? ಈಗ ಯಾತಕ್ಕಿನ್ನೂ ಅದನ್ನು ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಕೊಂಡಿದ್ದೀರಿ? ಯಾಕೆ ನೀವಿನ್ನು ಅದನ್ನು ಬಿಡುಗಡೆ ಮಾಡಿ? ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಹಲವಾರು ಸಮಾಜಕ್ಕೆ ನ್ಯಾಯ ಕೊಡ್ತಕ್ಕಂಥ ನಾಯಕ ನಾನೇ ಅಂತಕ್ಕಂಥದ್ದನ್ನು ಪದೇ ಪದೇ ನೀವೇ ಬೆಂತಟ್ಕೊಂಡು ಹೇಳ್ತೀರಿ. ಯಾತಕ್ಕೆ ಇನ್ನೂ ನೀವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗಲಿಲ್ಲ? ಇನ್ನು ಕೆಲವು ರಿಸರ್ವೇಷನ್ ಪಾಲಿಸಿ, ಒಳ ಮೀಸಲಾತಿ ವಿಷಯದಲ್ಲಿ ಈಗಾಗಲೇ ಬೀದಿಲಿ ಹಲವಾರು ಪ್ರತಿಭಟನೆಗಳು ನಡೀತಾ ಇದೆ. ಯಾತಕ್ಕೆ ಮೌನವಾಗಿದ್ದೀರಿ? ಇಲ್ಲಿ ನೀವು ಗ್ಯಾರಂಟಿ ಸ್ಕೀಮ್ ಒಂದು ಕಡೆ ಇಟ್ಕೊಂಬಿಡಿ. ಅದೇನು ಅದೇನು ದೊಡ್ಡ ಸಾಧನೆ ಅಂತ ಹೇಳಲ್ಲ. ಈ ರಾಜ್ಯದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಅತ್ಯಂತ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಶೋಷಿತ ವರ್ಗಗಳ ಒಂದು ಆರ್ಥಿಕ ನೆರವನ್ನು ಕೊಡ್ತಕ್ಕಂಥದ್ದು, ಆ ಕುಟುಂಬಗಳನ್ನು ಮೇಲೆತ್ತಕ್ಕಂಥದ್ದಕ್ಕೆ ಹಲವಾರು ಯೋಜನೆಗಳನ್ನು ಹಲವಾರು ಸರ್ಕಾರಗಳು ಒಂದಲ್ಲ ಒಂದು ರೀತಿಯಲ್ಲಿ ತಂದಿದ್ದಾರೆ. ಬೇಕಾದಷ್ಟು ಸ್ಕೀಮ್ಗಳನ್ನು ನಾವು ತಂದಿದ್ದೇವೆ. ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ತಂದಿದ್ದಾರೆ. ಇದೇನು ನೀವು ಅದನ್ನು ಯಾರೋ ಮಾಡದೇ ಇರೋ ಕಾರ್ಯಕ್ರಮ? ಏನೋ ಕರ್ನಾಟಕದ 5 ಗ್ಯಾರಂಟಿ ಈ ವಿಶ್ವದಲ್ಲೇ ಮಾದರಿ ಆಗಿಬಿಟ್ಟಿದೆ. ಈ 5 ಗ್ಯಾರಂಟಿ ಏನಿದೆ ಯಾವ ರೀತಿಯಲ್ಲಿ ಕೊಟ್ಟಿದ್ದೀರಿ? ಜನ ಕಾಯ್ತಾ ಇದ್ದಾರೆ. ನೀವು ತಿಳ್ಕೊಂಡಿದ್ದೀರಿ ಈ ಗ್ಯಾರಂಟಿ ಆಧಾರದಲ್ಲೇ ಶಾಶ್ವತವಾಗಿ ನಾವು ಗೆಲ್ತೀವಿ ಅಂತ ಹೇಳಿ. ಒಂದು ಕಡೆ ಹೇಳ್ತೀರಿ ನಮ್ಮ ರಾಜ್ಯ, ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿ ಕುಟುಂಬದ ಆದಾಯದಲ್ಲಿ ದೇಶದಲ್ಲೇ 2ನೇ ಸ್ಥಾನದಲ್ಲಿದ್ದೇವೆ. ಈ ಮಾತನ್ನು ಏನು ಹೇಳ್ತಾ ಇದ್ದೀರಿ? ಹಾಗಿದ್ರೆ ಪ್ರತಿ ಕುಟುಂಬಗಳ ತಲೆ ಆದಾಯ ಇವತ್ತು ದೇಶದಲ್ಲೇ 2ನೇ ಸ್ಥಾನದಲ್ಲಿ ಇರಬೇಕಾದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿ ಕುಟುಂಬಗಳು ಆರ್ಥಿಕವಾಗಿ ಸದೃಢವಾಗಿದ್ದಾರೆ ಅಂತಕ್ಕಂಥದ್ದು ನಿಮ್ಮ ಹೇಳಿಕೆಯ ಅರ್ಥ. ಈ 2,000 ರೂಪಾಯಿ ಕೊಡೋದು ಇದೆಲ್ಲದಿಂದ ಇದರ ಅವಶ್ಯಕತೆ ಏನಿದೆ? ಆರ್ಥಿಕವಾಗಿ ಸುಭದ್ರತೆ ತಂದಿದ್ರೆ ಪ್ರತಿ ಕುಟುಂಬಗಳ ಬದುಕಿನ ತಲಾದಾಯ
ಇವತ್ತು ದೇಶದಲ್ಲಿ 2ನೇ ಸ್ಥಾನದಲ್ಲಿ ನೀವು ಸುಸ್ಥಿರವಾಗಿ ತಂದಿಲ್ತಿ ಇಟ್ಟಿದ್ರೆ ಈ ರೀತಿಯ ಫ್ರೀಬಿಗಳ ಅವಶ್ಯಕತೆ ಏನಿದೆ? ಸಂಪದ್ಭರಿತವಾಗಿದ್ದಾರೆ ಅಂತ ಹೇಳ್ತಾ ಇದ್ದೀರಿ ಪ್ರತಿ ಕುಟುಂಬ. ಇವತ್ತು ಎಷ್ಟು ವರ್ಷ ನೀವು ಕೊಡ್ಲಿಕ್ಕೆ ಸಾಧ್ಯ? ಇದನ್ನ ಕೇಳ್ಬೋದು ನೀವು, ಬೇರೆ ರಾಜ್ಯದಲ್ಲೂ ಕೊಟ್ಟವ್ರೆ ಅಂತೇಳಿ. ಅವ್ರು ಯಾರೋ ಮಾಡಿದ್ದಾರೆ ಅಂತೇಳಿ ನಾವು ಮಾಡಬೇಕು ಅಂತ ಇದೆಯಾ? ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಪ್ರತಿ ಕುಟುಂಬಗಳ ಆರ್ಥಿಕ ಶಕ್ತಿಯನ್ನು ಸ್ವತಂತ್ರವಾಗಿ ದುಡಿಮೆ ಮಾಡಿ ಬದುಕ್ತಕ್ಕಂಥದ್ದು ಕೊಡಬೇಕಾಗಿದೆ. ಈ ಗ್ಯಾರಂಟಿ ಸ್ಕೀಮ್ ಕೊಡ್ತಕ್ಕಂಥದ್ದಕ್ಕೋಸ್ಕರವಾಗಿ ಯಾವೊಂದು ಬಡತನದಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗದವರು, ದಲಿತ ವರ್ಗದವರಿಗೆ ಕೊಡ್ತಾ ಇದ್ದಂಥ ಸ್ಕಾಲರ್ಶಿಪ್ನ ಹಣ ಯಾವ ಮಟ್ಟದಲ್ಲಿ ಕೊಡ್ತಾ ಇದ್ದೀರೀಗ? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.